ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನಿಂದ ನಾವು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳನ್ನು ಅಧ್ಯಯನವಾರು ನೋಡ್ತಾ ಹೋಗೋಣ. ಮೊದಲಿಗೆ ಶಾತವಾಹನರು. ಪ್ರಶ್ನೆಗಳನ್ನು ನೋಡೋಣ. ಶಾತವಾಹನರ ಸ್ಥಾಪಕ ಯಾರು? ಆಪ್ಷನ್ಸ್: ಎ ಶಾತಕರ್ಣಿ, ಬಿ ಸಿಮುಖ, ಸಿ ಗೌತಮಿಪುತ್ರ, ಡಿ ಯಜ್ಞಶ್ರೀ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಮುಖ. ಗೌತಮಿಪುತ್ರ ಶಾತವಾಹನರ 23ನೇ ಹಾಗೂ ಪ್ರಸಿದ್ಧ ದೊರೆ. ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಕೊನೆಯ ದೊರೆ. ಮುಂದಿನ ಪ್ರಶ್ನೆ: ಶಾತವಾಹನರ ರಾಜಧಾನಿ ಯಾವುದು? ಆಪ್ಷನ್ಸ್: ಎ ಬನವಾಸಿ, ಬಿ ತಲಕಾಡು, ಸಿ ದ್ವಾರಸಮುದ್ರ, ಡಿ ಪ್ರತಿಷ್ಠಾನ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿಷ್ಠಾನ. ಬನವಾಸಿ ಇದು ಕದಂಬರ ರಾಜಧಾನಿ, ತಲಕಾಡು ಗಂಗರ ರಾಜಧಾನಿ, ದ್ವಾರಸಮುದ್ರ ಇದು ಹೊಯ್ಸಳರ ರಾಜಧಾನಿಯಾಗಿದೆ. ಮುಂದಿನ ಪ್ರಶ್ನೆ: ಶಾತವಾಹನರ ಆರಾಧ್ಯ ದೇವರುಗಳು ಯಾವುವು? ಆಪ್ಷನ್ಸ್: ಎ ಪ್ರಕೃತಿ ಶಿವ ನಾಗ, ಬಿ ಬ್ರಹ್ಮ ವಿಷ್ಣು ಶಿವ, ಸಿ ಶಿವ ವಿಷ್ಣು ನಾಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಶಿವ ವಿಷ್ಣು ನಾಗ. ಗೌತಮಿಪುತ್ರ ಶಾತಕರ್ಣಿಯ ಬಿರುದು ಯಾವುದು? ಆಪ್ಷನ್ಸ್: ಎ ತ್ರೈಸಮುದ್ರ ತೋಯಪೀತ ವಾಹನ, ಬಿ ರಾಜಾದಿರಾಜ, ಸಿ ಧರ್ಮರಾಜ, ಡಿ ದಕ್ಷಿಣಾಪತೇಶ್ವರ. ಸರಿಯಾದ ಉತ್ತರ ಆಪ್ಷನ್ಸ್ ಎ ತ್ರೈಸಮುದ್ರ ತೋಯಪೀತ ವಾಹನ. ಅಂದರೆ 3 ಸಮುದ್ರದ ನೀರನ್ನು ಕುಡಿದ ಕುದುರೆಯ ಇವನ ವಾಹನ ಆಗಿರುತ್ತೆ. ಇದು ಗೌತಮಿಪುತ್ರ ಶಾತಕರ್ಣಿಯ ಬಿರುದು. ಜೊತೆಗೆ ಇವನಿಗೆ ಶಕಾರಿ ಹಾಗೂ ನಹಪಾಣ ಅನ್ನುವಂಥ ಬಿರುದು ಕೂಡ ಇರುತ್ತೆ. ದಕ್ಷಿಣಾಪತೇಶ್ವರ ಇದು 2ನೇ ಪುಲಕೇಶಿಯ ಬಿರುದಾಗಿರುತ್ತೆ. ಉತ್ತರ ಪತೇಶ್ವರ ಅಂದರೆ ಹರ್ಷವರ್ಧನ, ಇದು ಹರ್ಷವರ್ಧನನ ಬಿರುದು. ಗಥಾ ಸಪ್ತಸತಿ ಇದು ಯಾರ ಕೃತಿ? ಆಪ್ಷನ್ಸ್: ಎ ಕೀರ್ತಿವರ್ಮ, ಬಿ ಸರ್ವವರ್ಮ, ಸಿ ಚಂದ್ರರಾಜ, ಡಿ ಹಾಲ. ಸರಿಯಾದ ಉತ್ತರ ಆಪ್ಷನ್ ಡಿ ಹಾಲ. ಇವರದು ಮತ್ತೊಂದು ಕೃತಿ ಸಪ್ತಶೈ. ಸರ್ವವರ್ಮ ಅವರದು ಕಾತಂತ್ರ ವ್ಯಾಕರಣ. ಚಂದ್ರರಾಜ ಅವರದು ಮದನ ತಿಲಕ. ಮುಂದಿನ ಪ್ರಶ್ನೆ: ಗೌತಮಿ ಬಾಲಶ್ರೀ ಹೊರಡಿಸಿದ ಶಾಸನ ಯಾವುದು? ಆಪ್ಷನ್ಸ್: ಎ ತಾಳಗುಂದ ಶಾಸನ, ಬಿ ನಾಸಿಕ್ ಶಾಸನ, ಸಿ ಹಲಸಿ ಶಾಸನ, ಡಿ ಹಲ್ಮಿಡಿ ಶಾಸನ. ಸರಿಯಾದ ಉತ್ತರ ಆಪ್ಷನ್ ಬಿ ನಾಸಿಕ್ ಶಾಸನ. ತಾಳಗುಂದ ಶಾಸನ ಹೊರಡಿಸಿದವರು ಶಾಂತಿವರ್ಮ. ಹಲ್ಮಿಡಿ ಶಾಸನ ಹೊರಡಿಸಿದ್ದು ಕಾಕುತ್ಸ ವರ್ಮ. ಮುಂದಿನ ಪ್ರಶ್ನೆ: ಶಾತವಾಹನರ 2ನೇ ರಾಜಧಾನಿ ಯಾವುದು? ಆಪ್ಷನ್ಸ್: ಎ ದ್ವಾರಸಮುದ್ರ, ಬಿ ಪ್ರತಿಷ್ಠಾನ, ಸಿ ಶ್ರೀಕಾಕುಲಂ, ಡಿ ಬನವಾಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಕಾಕುಲಂ. ದ್ವಾರಸಮುದ್ರ ಇದು ಹೊಯ್ಸಳರ ರಾಜಧಾನಿ, ಪ್ರತಿಷ್ಠಾನ ಶಾತವಾಹನರ 1ನೇ ರಾಜಧಾನಿ, ಬನವಾಸಿ ಕದಂಬರ ರಾಜಧಾನಿಯಾಗಿದೆ. ಮುಂದಿನ ಪ್ರಶ್ನೆ: ಶಾತವಾಹನರ ಆಡಳಿತದಲ್ಲಿ ಹಣಕಾಸು ಅಧಿಕಾರಿಗೆ ಡ್ಯಾಶ್ ಎನ್ನುವರು? ಆಪ್ಷನ್ಸ್: ಎ ಮಂತ್ರಿ, ಬಿ ಹಿರಣ್ಯಕ, ಸಿ ಅಮಾತ್ಯ, ಡಿ ಮಹಾಮಾತ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಹಿರಣ್ಯಕ. ಶಾತವಾಹನರ ಲಾಂಛನ ಯಾವುದು? ಆಪ್ಷನ್ಸ್: ಎ ಸಿಂಹ, ಬಿ ವರುಣ, ಸಿ ನಂದಿ, ಡಿ ವಾನರ. ಸರಿಯಾದ ಉತ್ತರ ಆಪ್ಷನ್ ಬಿ ವರುಣ. ಸರ್ವವರ್ಮ ರಚಿಸಿದ ಕೃತಿ ಯಾವುದು? ಆಪ್ಷನ್ಸ್: ಎ ಕಾತಂತ್ರ ವ್ಯಾಕರಣ, ಬಿ ಶಿಲಪ್ಪದಿಗಾರಂ, ಸಿ ಸಂಗಮ್, ಡಿ ತಿರುಕುರಳ್. ಸರಿಯಾದ ಉತ್ತರ ಆಪ್ಷನ್ಸ್ ಎ ಕಾತಂತ್ರ ವ್ಯಾಕರಣ. ಇದು ಸರ್ವವರ್ಮ ರಚಿಸಿದ ಕೃತಿ. ದಕ್ಕನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು? ಆಪ್ಷನ್ಸ್: ಎ ಶಾತವಾಹನ,
ಬಿ ಕದಂಬ, ಸಿ ಗಂಗರು, ಡಿ ಚೋಳರು. ಸರಿಯಾದ ಉತ್ತರ ಆಪ್ಷನ್ ಎ ಶಾತವಾಹನ. ನೀವು ದಕ್ಕನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ಕನ್ನಡ ರಾಜವಂಶ ಯಾವುದು ಅಂತ ಕೇಳಿದಾಗ ಕದಂಬನ ಟಿಕ್ ಮಾಡಬೇಕು. ಕದಂಬ ಇಸ್ ರೈಟ್ ಆನ್ಸರ್. ಕೇವಲ ದಕ್ಕನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಅಂತ ಕೇಳಿದಾಗಷ್ಟೇ ಶಾತವಾಹನ ಅಂತ ಟಿಕ್ ಮಾಡಬೇಕು. ಮುಂದಿನ ಪ್ರಶ್ನೆ, ಶಾತವಾಹನರು ಡ್ಯಾಶ್ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು. ಆಪ್ಷನ್ಸ್ ಎ ಯುರೋಪ್, ಬಿ ರಷ್ಯಾ, ಸಿ ಇಟಲಿ, ಡಿ ಗ್ರೀಕ್ ಮತ್ತು ರೋಮ್. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಗ್ರೀಕ್ ಮತ್ತು ರೋಮ್. ಮುಂದಿನ ಪ್ರಶ್ನೆ, ಶಾಲಿವಾಹನ ಶಕೆ ಈ ರಾಜನಿಂದ ಪ್ರಾರಂಭವಾಯಿತು. ಆಪ್ಷನ್ಸ್ ಎ ಮಯೂರ, ಬಿ ಗೌತಮಿಪುತ್ರ, ಸಿ ಯಜ್ಞಶ್ರೀ, ಡಿ ಗುಣಾಢ್ಯ. ಸರಿಯಾದ ಉತ್ತರ ಶಾಲಿವಾಹನ ಶಕೆ ಆರಂಭಿಸಿದ್ದು ಆಪ್ಷನ್ ಬಿ ಗೌತಮಿಪುತ್ರ ಶಾತಕರ್ಣಿ. ಮುಂದಿನ ಪ್ರಶ್ನೆ, ಶಾತವಾಹನ ಸಾಮ್ರಾಜ್ಯ ಯಾವಾಗ ಸ್ಥಾಪನೆಯಾಯಿತು. ಆಪ್ಷನ್ಸ್ ಎ ಕ್ರಿಸ್ತಪೂರ್ವ 220, ಬಿ ಸಾಮಾನ್ಯ ಶಕ 325, ಸಿ ಸಾಮಾನ್ಯ ಶಕ 350, ಡಿ ಸಾಮಾನ್ಯ ಶಕ 540. ಸರಿಯಾದ ಉತ್ತರ ಆಪ್ಷನ್ಸ್ ಎ ಸಾಮಾನ್ಯ ಪೂರ್ವ 220. ಇದರ ಕಾಲಾವಧಿ 220ರಿಂದ ಸಾಮಾನ್ಯ ಶಕ 320. ಮುಂದಿನ ಪ್ರಶ್ನೆ, ಕಾರ್ಲೆಯಲ್ಲಿ ಚೈತ್ಯಾಲಯವನ್ನು ನಿರ್ಮಿಸಿದವರು ಯಾರು. ಆಪ್ಷನ್ಸ್ ಎ ಚಂದ್ರಗುಪ್ತ, ಬಿ ಗೌತಮಿ ಶಾತಕರ್ಣಿ, ಸಿ ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲ, ಡಿ ದುರ್ವಿನೀತ. ಸರಿಯಾದ ಉತ್ತರ ಆಪ್ಷನ್ ಸಿ ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲ. ಮುಂದಿನ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ಶ್ರೇಣಿ ಎಂದರೆ ಡ್ಯಾಶ್. ಆಪ್ಷನ್ಸ್ ಎ ರಾಜ, ಬಿ ಮಂತ್ರಿ, ಸಿ ಅಮಾತ್ಯ, ಡಿ ವ್ಯಾಪಾರಿ ಕೇಂದ್ರಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ವ್ಯಾಪಾರಿ ಕೇಂದ್ರಗಳು. ಶಾತವಾಹನರು ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಡ್ಯಾಶ್ ಎಂಬ ಜಿಲ್ಲೆಗಳಾಗಿ ವಿಭಾಗಿಸಿದ್ದರು. ಆಪ್ಷನ್ಸ್ ಎ ಧರ್ಮ, ಬಿ ಜನಪದ, ಸಿ ಜಾನಪದ, ಡಿ ಸಂಸ್ಕೃತಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜನಪದ. ಜನಪದವನ್ನು ಜಿಲ್ಲೆಗಳಾಗಿ ವಿಭಾಗಿಸಿದ್ದರು. ಮುಂದಿನ ಪ್ರಶ್ನೆ, ಶಾತವಾಹನರ ಅತ್ತಿ ವ್ಯಾಪಾರ ಕೇಂದ್ರ ಯಾವುದು. ಆಪ್ಷನ್ಸ್ ಎ ಅರಿಕಮೇಡು, ಬಿ ಶ್ರೀಕಾಕುಳಂ, ಸಿ ಪ್ರತಿಷ್ಠಾನ, ಡಿ ಹಲಸಿ. ಸರಿಯಾದ ಉತ್ತರ ಆಪ್ಷನ್ ಎ ಅರಿಕಮೇಡು. ಶ್ರೀಕಾಕುಳಂ ಇದು ಶಾತವಾಹನರ 2ನೇ ರಾಜಧಾನಿ, ಪ್ರತಿಷ್ಠಾನ 1ನೇ ರಾಜಧಾನಿ, ಹಲಸಿ ಇದು ಪ್ರಸಿದ್ಧ ನಗರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಜೈನ ಗುರು ಕುಂದಾಚಾರ್ಯನು ಬರೆದ ಕೃತಿ ಯಾವುದು. ಆಪ್ಷನ್ಸ್ ಎ ಶಿವಕುಮಾರ, ಬಿ ಕಥಾ ಸರಿತ್ಸಾಗರ, ಸಿ ಬೃಹತ್ ಕಥಾ, ಡಿ ಸಮಯಸಾರ. ಸರಿಯಾದ ಉತ್ತರ ಆಪ್ಷನ್ ಡಿ ಸಮಯಸಾರ. ಕ್ಷೇಮೇಂದ್ರನ ಕೃತಿ ಯಾವುದು. ಆಪ್ಷನ್ಸ್ ಎ ಕಿರಾತಾರ್ಜುನೀಯ, ಬಿ ಕಥಾ ಸರಿತ್ಸಾಗರ, ಸಿ ಸಿಯುಕೆ, ಡಿ ಚರಿತ್ರ ಸಾಗರ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಥಾ ಸರಿತ್ಸಾಗರ. ಕಿರಾತಾರ್ಜುನೀಯ ಇದರ ಕರ್ತೃ ಭಾರವಿ. ಸಿಯುಕೆ ಇದು ಚೀನಾದ ಯುಯನ್ ಸ್ಯಾಂಗಂದು ಕೃತಿ. ಚರಿತ್ರ ಸಾರ ಇದನ್ನು ಬರೆದವರು ಚಾವುಂಡ ರಾಯ. ಮುಂದಿನ ಪ್ರಶ್ನೆ, ಶಾತವಾಹನರ ಕಾಲದ ಬೌದ್ಧ ಸ್ತೂಪಗಳು ಎಲ್ಲಿವೆ. ಆಪ್ಷನ್ಸ್ ಎ ಮಸ್ಕಿ, ಬಿ ಲಿಂಗಸುಗೂರು, ಸಿ ಸಂಗನಕಲ್ಲು, ಡಿ ಕೊಪ್ಪಳ. ಸರಿಯಾದ ಉತ್ತರ ಆಪ್ಷನ್ ಎ ಮಸ್ಕಿ. ಇಲ್ಲಿ ಅಶೋಕನ ಶಿಲಾಶಾಸನಗಳು ಕೂಡ ಕಂಡುಬಂದಿವೆ. ಇವಿಷ್ಟು ಶಾತವಾಹನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳು. ಇದೇ ರೀತಿ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.